ನಮಸ್ಕಾರ ಸ್ನೇಹಿತರೆ, ಪರಮ್ ಎಡ್ಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಬಹಳ ವಿಶೇಷವಾಗಿದೆ. ಯಾಕೆಂದರೆ ನಾವಿವತ್ತು ಕೇವಲ ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನಷ್ಟೇ ನೋಡ್ತಿಲ್ಲ. KPSCಯ ಮುಂಬರುವ KS, PSI, PC ಮತ್ತು FDA, SDA ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಬಹುದಾದ ಇತ್ತೀಚಿನ ಟ್ರೆಂಡ್ನಲ್ಲಿರತಕ್ಕಂಥ ಟಾಪ್ 10 ಕ್ವಶನ್ಗಳನ್ನು ವಿವರಣೆಯೊಂದಿಗೆ ಚರ್ಚೆ ಮಾಡಲಿದ್ದೇವೆ. ಈ 10 ಪ್ರಶ್ನೆಗಳು ಕೇವಲ 10 ಅಲ್ಲ, ಅದರ ವಿವರಣೆಯಲ್ಲಿ 100ಕ್ಕೂ ಹೆಚ್ಚು ಹೊಸ ಪಾಯಿಂಟ್ಗಳನ್ನು ನೀವು ಕಲಿತೀರಿ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಇವತ್ತಿನ ಮೊದಲ ಪ್ರಶ್ನೆಯಿಂದ ಕ್ಲಾಸ್ ಶುರು ಮಾಡೋಣ. ಮೊದಲನೇ ಕ್ವಶನ್ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಭಾರತ ಪ್ರಮಾಣಿತ ಕಾಲಮಾನ ರೇಖೆಯು 82.5 ಡಿಗ್ರಿ ಈ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಎರಡನೇದು, ಕರ್ಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಸೆಲ್ಸಿಯಸ್ನ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಸರಿಯಾದ ಆಯ್ಕೆಯನ್ನು ನಿವಾರಿಸಿ. ಎ ಮತ್ತು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಎರಡು ತಪ್ಪು. ಇದಕ್ಕೆ ಸರಿಯಾದ ಆನ್ಸರು ನೋಡೋಣ. ಆನ್ಸರು 3 ಆಗಿರುತ್ತೆ. ಅ ಮತ್ತು ಬ ಎರಡು ಆನ್ಸರ್ ಸರಿಯಾಗಿರುತ್ತೆ. ಇದಕ್ಕೆ ವಿವರಣೆ ನೋಡೋದಾದ್ರೆ, ಭಾರತದ ಪ್ರಮಾಣಿತ ಕಾಲಮಾನ ರೇಖೆ IST ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹಾದು ಹೋಗುತ್ತದೆ. ಕರ್ಕ ಸಂಕ್ರಾಂತಿ ವೃತ್ತವು ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ ಮೂಲಕ ಹಾದು ಹೋಗುತ್ತದೆ. ಯಾವುದ್ಯಾವುದಪ್ಪ ಅಂತಂದರೆ, ಕರ್ಕ ಸಂಕ್ರಾಂತಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಮಿಜೋರಾಂ ಮೂಲಕ ಹಾದು ಹೋಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಕಾಲಮಾನ ರೇಖೆ IST ಇದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಒಡಿಶಾ, ಆಂಧ್ರ ಪ್ರದೇಶಗಳ ಮೂಲಕ ಇದು ಹಾದು ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಎರಡನೇದು, ಪಶ್ಚಿಮ ಘಟ್ಟಗಳಲ್ಲಿನ ಈ ಕೆಳಗಿನ ಶಿಖರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಒಂದನೇದು ಕುದುರೆಮುಖ, ಮುಳ್ಳಯ್ಯನಗಿರಿ, ಬ್ರಹ್ಮಗಿರಿ, ಬಾಬಾ ಬುಡನ್ಗಿರಿ. ಯಾವುದು ಸೀರಿಯಲ್ನ ಜೋಡಿಸೋಣ ನೋಡಿ. ಇದಕ್ಕೆ ಯಾವುದ್ಯಾವುದನ್ನು ನೋಡೋದಾದರೆ ಆಯ್ಕೆಗಳು ನೋಡಿ. ಬ ಡ ಅ ಕ ಮತ್ತು ಅ ಬ ಡ ಕ, ಡ ಬ ಅ ಕ ಮತ್ತು ಬ ಅ ಡ ಕ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಮೊದಲನೇದು ಒಂದನೇದಾಗಿರುತ್ತೆ. ಬ ಡ ಅ ಕ ಅಂದರೆ ಒಂದನೇದು ಆಪ್ಷನ್ ಅಂತಂದರೆ ಮೊದಲನೇದು ಇದೇ ಸೀರಿಯಲ್ ಪ್ರಕಾರ ಮೊದಲನೇ ಕ್ವಶನ್ನು. ಬ ಡ ಅ ಕ ಅಂದರೆ ಒಂದನೇದು ಮುಳ್ಳಯ್ಯನಗಿರಿ, ಎರಡು ಬಾಬಾ ಬುಡನ್ಗಿರಿ, ಎರಡನೇದು, ಮೂರನೇದು ಕುದುರೆಮುಖ, ನಾಲ್ಕನೇದು ಬ್ರಹ್ಮಗಿರಿ ಅಂತ ಹೇಳ್ಬೋದು. ನೆಕ್ಸ್ಟು ಇದಕ್ಕೆ ವಿವರಣೆ ನೋಡೋದಾದರೆ ಸ್ವಲ್ಪ, ಚಿಕ್ಕಮಗಳೂರಿನಲ್ಲಿ ಮೊದಲು ಮುಳ್ಳಯ್ಯನಗಿರಿ ಬರುತ್ತದೆ, ನಂತರ ಬಾಬಾ ಬುಡನ್ಗಿರಿ ಶ್ರೇಣಿ, ನಂತರ ಕುದುರೆಮುಖ ದಕ್ಷಿಣ ಕನ್ನಡದ ಗಡಿ ಭಾಗದಲ್ಲಿದೆ ಇದು. ಇನ್ನು ಕೊನೆಯಲ್ಲಿ ಬ್ರಹ್ಮಗಿರಿ ಬರ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೊಂದಿಸಿ ಬರೆಯಿರಿ ನೋಡೋಣ ನಾವು. ಮೂರನೇ ಕ್ವಶನು, ನದಿ ಮತ್ತು ಉಪನದಿಗಳ ಬಗ್ಗೆ ನೋಡೋಣ. ನದಿ ಮತ್ತು ಉಪನದಿ. ಕೃಷ್ಣಾ ನದಿ. ಎ ಕೃಷ್ಣ, ಬಿ ಕಾವೇರಿ, ಸಿ ಗೋದಾವರಿ, ಡಿ ತುಂಗಭದ್ರಾ. ಇದಕ್ಕೆ ಸರಿಯಾದ ಆಪ್ಷನ್ಸ್ ನೋಡೋಣ. ಆಯ್ಕೆಗಳು ನೋಡೋದಾದ್ರೆ ಇಲ್ಲಿ ಆಯ್ಕೆಗಳು ನೋಡಿ. ಎ ಬಿ, B1, C4, D3 ಇದನ್ನು ಆಯ್ಕೆಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಒಂದನೇದಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಒಂದನೇದು ಜೋಡಿಸೋಣ. ಎ ಸರಿಯಾಗಿರುತ್ತೆ. ಇದಕ್ಕೆ ಕೃಷ್ಣ, ಮಲಪ್ರಭಾ, ಕಾವೇರಿ, ಅರ್ಕಾವತಿ ಇದು ಒಂದನೇದು, ಕಾವೇರಿ, ಅರ್ಕಾವತಿ ಎರಡು, ಗೋದಾವರಿ, ಮಂಜೀರಾ,
ಮೂರನೇದು. ತುಂಗಭದ್ರಾ ಅಗರಿ ಇದು 4ನೇದು. ನೆಕ್ಸ್ಟ್ ಕ್ವಶನ್ ನೋಡೋಣ. 4ನೇ ಕ್ವಶನು, ಎಲ್ ನೀನೋ ಅಂತಂದರೆ ಎಲ್ ನೀನೋ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತೀವಿ. 1ನೇದು, ಇದು ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವ ಅಸಹಜ ತಂಪು ಪ್ರವಾಹ. ಇದು ಭಾರತ ಮಾನ್ಸೂನ್ ಮಳೆಯನ್ನು ಹೆಚ್ಚಿಸುತ್ತದೆ. 3ನೇದು, ಇದು ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿಯಾಗುವ ಪ್ರಕ್ರಿಯೆಯಾಗುತ್ತೆ. ಇದರಿಂದ ಆಸ್ಟ್ರೇಲಿಯಾದಲ್ಲಿ ಅತಿಯಾದ ಮಳೆಯಾಗುತ್ತದೆ ಅಂತ ಹೇಳೋದು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಸರಿಯಾದ ಉತ್ತರ 3 ಆಗಿರುತ್ತೆ. ಸರಿಯಾದ ಉತ್ತರ 3. ಇದು ಪೆಸಿಫಿಕ್ ಸಾಗರದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿಯಾಗುವ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ವಿವರಣೆ ನೋಡೋದಾದರೆ, ಎಲ್ ನೀನೋ ಸಂಭವಿಸಿದಾಗ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತದೆ. ಬರಗಾಲದ ಮುನ್ಸೂಚನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇದು, ಕೆಳಗಿನ ಯಾವ ಮಣ್ಣನ್ನು ಸ್ವಯಂ ಉಳುಮೆ ಮಾಡಲು ಮಣ್ಣು ಅಂತ ಸೆಲ್ಫ್ ಫ್ಲೋಯಿಂಗ್ ಸಾಯಿಲ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ಸು ಕೆಂಪು ಮಣ್ಣು, ಕಪ್ಪು ಮಣ್ಣು ಅಥವಾ ರೇಗೂರು ಮತ್ತು ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಮಣ್ಣಾಗಿರುತ್ತೆ. ಯಾವುದು? 2ನೇದು ಕಪ್ಪು ಮಣ್ಣು ಸರಿಯಾದ ಉತ್ತರ. ಆಪ್ಷನ್ಸ್ ವಿವರಣೆ ನೋಡಿದ, ಕಪ್ಪು ಮಣ್ಣು ಒಣಗಿದಾಗ ದೊಡ್ಡ ಬಿರುಕುಗಳನ್ನು ಬಿಟ್ಟುಕೊಳ್ಳುತ್ತದೆ. ಇದರಿಂದ ಗಾಳಿಯು ಮಣ್ಣಿನ ಆಳಕ್ಕೆ ಇಳಿಯುತ್ತದೆ. ಇದರಿಂದ ಸ್ವಯಂ ಉಳುಮೆ ಎನ್ನಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 6ನೇ ಕ್ವಶನ್ನು, ಬೆಂಗುಲ ಪ್ರವಾಹ ಯಾವ ಸಾಗರದಲ್ಲಿ ಕಂಡುಬರುತ್ತದೆ ಅಂತ ನೋಡೋಣ. ಆಪ್ಷನ್ಸು ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ. ಇದಕ್ಕೆ ಸರಿಯಾದ ಉತ್ತರ 2ನೇದಾಗಿರುತ್ತೆ. ಯಾವುದು? ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಇದು ಆಫ್ರಿಕಾ ಪಶ್ಚಿಮ ಕರಾವಳಿಯಲ್ಲಿ ಹರಿಯುವ ತಂಪು ಪ್ರವಾಹವಾಗಿದೆ. ಯಾವುದು? ತಂಪು ಪ್ರವಾಹವಾಗಿದೆ. ಇನ್ನು 7ನೇ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ. ಪರ್ವತ ಶ್ರೇಣಿ ಮತ್ತು ಶಿಖರ: ಅರಾವಳಿ, ಸಾತ್ಪುರ, ನೀಲಗಿರಿ, ಅನ್ನಮಲೈ. ಆಯ್ಕೆಗಳು ಈ ರೀತಿದೆ. ಎ 1ನೇದು, ಎಗೆ 2, ಬಿಗೆ 1, ಸಿಗೆ 4, ಡಿಗೆ 3. ಈ ಥರ ಆಪ್ಷನ್ಸ್ ಇದ್ದಾವೆ. ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ಮೊದಲನೇದಾಗಿರುತ್ತೆ ಎಗೆ ಬಿ, ಬಿಗೆ 1, ಸಿಗೆ ಡಿ, ಸಿಗೆ 4, ಡಿಗೆ 3. ನೋಡೋಣ, ಇದು ಮೊದಲನೇದು ಆನ್ಸರ್ ಆಗಿರುತ್ತೆ. ಇದಕ್ಕೆ ಎಗೆ ಅಂದರೆ ಅರಾವಳಿ ಗುರುಶಿಖರ ಮೊದಲನೇದು, ಸಾತ್ಪುರ ಧೂಪ್ಗಢ್ 2ನೇದು, ಇನ್ನು ನೀಲಗಿರಿಗೆ ದೊಡ್ಡ ಬೆಟ್ಟ ಇದು 3ನೇದು, ಅನ್ನಮಲೈ ಇದು ಡಿಗೆ 3, ಅನೈಮುಡಿ ಇದು 4ನೇದು ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇ ಕ್ವಶನ್ ನೋಡೋದಾದರೆ, ಜೋಗ್ ಜಲಪಾತಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇದು ವರಾಹಿ ನದಿಯಿಂದ ನಿರ್ಮಿತವಾಗಿದೆ. ಇದು ರಾಜಾರಾಣಿ, ರೋರಲ್ ಮತ್ತು ರಾಕೆಟ್ ಎಂಬ 4 ಭಾಗಗಳನ್ನು ಹೊಂದಿದೆ. ಇದು ಭಾರತದ ಅತಿ ಎತ್ತರದ ನೆಲ ಜಲಪಾತವಲ್ಲ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಾದ ಆನ್ಸರು ಇದು ರಾಜಾರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಭಾಗಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ಶರಾವತಿ ನದಿಯಿಂದ ನಿರ್ಮಿತವಾಗಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ಇನ್ನು 9ನೇ ಕ್ವಶನ್ ನೋಡೋಣ. ವಾಯುಮಂಡಲದ ಯಾವ ಪದರದಲ್ಲಿ ಹವಾಮಾನ ಬದಲಾವಣೆಗಳು ಅಂದರೆ ಮಳೆ, ಮಿಂಚು, ಮೋಡ ಸಂಭವಿಸುತ್ತವೆ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿದರೆ, ಮೊದಲನೇದು ಸ್ಟ್ರಾಟೋಸ್ಪಿಯರ್ ಸಮತಾಪ ಮಂಡಲ, ಮೆಮೋಸ್ಪಿಯರ್ ಮಧ್ಯಂತರ ಮಂಡಲ,
ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ, ಎಕ್ಸ್ಪೋ ಸ್ಪಿಯರ್ ಬಾಹ್ಯ ಮಂಡಲ. ಇದಕ್ಕೆ ಸರಿಯಾದ ಉತ್ತರ ಮೂರನೇದಾಗಿರುತ್ತೆ, ಟ್ರೋಪೋಸ್ಪಿಯರ್. ಇದು ಭೂಮಿಗೆ ಅತ್ಯಂತ ಹತ್ತಿರವಿರುವ ಪದರವಾಗಿದ್ದು ಎಲ್ಲ ಹವಾಮಾನ ವಿದ್ಯಮಾನಗಳು ಇಲ್ಲಿಯೇ ನಡೀತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಭಾರತದ ಕೆಳಗಿನ ಯಾವ ರಾಜ್ಯವು ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿದೆ ಅಂತ ಕೇಳಿದ್ರೆ ಸರಿಯಾದ ಆಪ್ಷನ್ಸ್ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಆಗಿರುತ್ತೆ, 4ನೇದು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ನಿಮ್ಮ ಪ್ರೋತ್ಸಾಹ ಹಾಗೆ ಮುಂದಿನ ವಿಡಿಯೋಗೆ ನಿಮ್ಮ ಪ್ರೀತಿ ಬೆಂಬಲ ಬೇಕು. ಜಾಬ್ ನೋಟಿಫಿಕೇಶನ್ ಆಗಲಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಲಿ, GK ಕ್ವಶನ್ ಆಗಲಿ, ಇನ್ನು ಮುಂದೆ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲ ನೀಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.